ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನಾದ ದೇವರು, ದೇವಕುಮಾರನಾದ ಯೇಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯ ಭಾಗಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ದೇವರ ವಾಕ್ಯವು ನಮ್ಮನ್ನು ಪ್ರೀತಿಸುತ್ತದೆ ಪ್ರಿಯರೇ, ಸಹಿಸುತ್ತದೆ, ಕ್ಷಮಿಸುತ್ತದೆ, ನೂತನ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತದೆ ಪ್ರಿಯರೇ. ದೇವರ ವಾಕ್ಯ ಜೀವಂತವಾಗಿದೆ ಪ್ರಿಯರೇ, ಮಾತನಾಡುತ್ತದೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ, ಜೀವಂತ ಕಾರ್ಯ. ಹೌದು ಪ್ರಿಯರೇ, ನಮ್ಮ ಎಲ್ಲ ಆಗುಹೋಗುಗಳನ್ನು ನಿಯಂತ್ರಿಸುತ್ತದೆ. ನಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡುವುದಾದರೆ, ವಾಕ್ಯದ ಪ್ರಕಾರ ನಡೆಯುವುದಾದರೆ, ನಮ್ಮ ಜೀವಿತದ ಎಲ್ಲ ಭಾಗಗಳನ್ನು ದೇವರು ಪ್ರೀತಿಸಿ, ಕ್ಷಮಿಸಿ, ರಕ್ಷಿಸಿ, ದೈವ ಮಾರ್ಗದಲ್ಲಿ, ರಾಜ ಮಾರ್ಗದಲ್ಲಿ ನಡೆಸಿ ಅನುಗ್ರಹಿಸುತ್ತದೆ ಪ್ರಿಯರೇ. ಅಂಥ ಶಕ್ತಿ ದೇವರ ವಾಕ್ಯಕ್ಕೆ ಇದೆ ಪ್ರಿಯರೇ. ನಾವೆಲ್ಲರೂ ಈ ರಕ್ಷಿಸುವ, ಪ್ರೀತಿಸುವ, ಕ್ಷಮಿಸುವ, ಆರೋಗ್ಯ ನೀಡುವ, ನೂತನ ವ್ಯಕ್ತಿಗಳನ್ನಾಗಿ ಮಾಡುವ ಎಲ್ಲ ಅಂಧಕಾರವನ್ನು ತೊಲಗಿಸಿ ಜೀವಿತದ ಎಲ್ಲ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ ದೈವ ಪರಲೋಕದ ಸ್ವರ್ಗದ ಬೆಳಕನ್ನು ನೀಡಿ ದೇವರ ಚಿತ್ತ ನಮ್ಮಲ್ಲಿ ನೆರವೇರುವಂತೆ, ಸೈತಾನನ ಚಿತ್ತ, ನಮ್ಮ ಚಿತ್ತ, ಮನುಷ್ಯರ ಚಿತ್ತ ನಮ್ಮ ಜೀವಿತದಲ್ಲಿ ತೊಲಗಿಸುವ ಅಮೂಲ್ಯ ದೇವರ ವಾಕ್ಯವನ್ನು ಆಲಿಸೋಣ ಪ್ರೇರೆ. ಈ ದಿನ ನಾವು ಆಲಿಸಲಿರುವಂಥ ದೇವರ ವಾಕ್ಯ ಭಾಗ ಪ್ರೇರೆ, ಕೀರ್ತನೆಗಳ ಗ್ರಂಥ 101ನೇ ಅಧ್ಯಾಯ. ಸ್ಲಾಮ್ಸ್ ಚಾಪ್ಟರ್ 101, 1 to 8th ವರ್ಡ್. 101ನೇ ಕೀರ್ತನೆ 1ನೇ ವಾಕ್ಯ ಭಾಗದಿಂದ 8ನೇ ವಾಕ್ಯ ಭಾಗದವರೆಗೆ ಓದಿ ವಿವರಣೆಯನ್ನು ದೇವ ಆತ್ಮನ ಸಹಾಯದಿಂದ ಓದಿಕೊಳ್ಳೋಣ ಪ್ರೇರೆ. ಅದಕ್ಕೆ ಮೊದಲು ಪ್ರಾರ್ಥಿಸೋಣ. ನೀವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕ ಮನಸ್ಸು, ಏಕ ಹೃದಯ, ಏಕ ಆತ್ಮ, ಏಕ ಬುದ್ಧಿ ಶಕ್ತಿಯಿಂದ ಪಾಲ್ಗೊಳ್ಳಿರಿ ಪ್ರೇರೆ. ಪ್ರಾರ್ಥನೆಯಲ್ಲಿರುವ ದೇವರ ಶಕ್ತಿ, ಬೆಳಕು, ನೂತನ ಜೀವ ಪಡೆಯೋಣ ಯೇಸು ನಾಮದಲ್ಲಿ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನಿಜವಾದ ದೇವರೇ, ಪ್ರಭುವೇ, ನೀವೇ ನಮ್ಮೆಲ್ಲರ ಸೃಷ್ಟಿಕರ್ತರು, ರಕ್ಷಕರು, ಅನುದಿನ ಪೋಷಿಸುತ್ತಿರುವ ನಾಯಕರು. ಹೌದು ತಂದೆ, ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಸ್ತೋತ್ರ, ವಂದನೆ, ಆರಾಧನೆ ಸಮರ್ಪಿಸುತ್ತಾ ಈ ದಿನ, ಈ ಕ್ಷಣ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ನಿಮ್ಮ ಕೈಗೊಪ್ಪಿಸುತ್ತೇವೆ ತಂದೆ. ಸರ್ವಶಕ್ತನೇ, ಸರ್ವಜ್ಞಾನಿ, ಸರ್ವಾಧಿಕಾರಿಯಾದ ತಂದೆ ಯೇಸುವೆ, ರಾಜ ಶ್ರೇಷ್ಠನ ಪ್ರತಿಜ್ಞೆ ಎನ್ನುವ 101ನೇ ಕೀರ್ತನೆ ಭಾಗದಿಂದ ನಿಮ್ಮ ಸನ್ನಿಧಿಯಲ್ಲಿ ಇರುವವರು ಹೇಗೆ ಕಾಣಿಸಿಕೊಳ್ಳಬೇಕು, ಹೇಗೆ ವರ್ತಿಸಬೇಕು, ಎಂಥವರನ್ನು ನೀವು ಪ್ರೀತಿಸುತ್ತೀರಿ, ಸದಾ ಕಾಪಾಡುತ್ತೀರಿ, ಕಡೆಯವರೆಗೆ ಅನುಗ್ರಹಿಸುತ್ತೀರಿ ಎನ್ನುವ ಭಾಗವನ್ನು ಧ್ಯಾನಿಸುವಾಗ ದೇವ, ನಾವು ಕೂಡ ರಾಜಾದಿರಾಜನಾದ, ಪ್ರಭುಗಳ ಪ್ರಭುವಾದ, ದೇವಾದಿ ದೇವರಾದ ತಂದೆ ನಿಮ್ಮನ್ನು ಶ್ರೇಷ್ಠ ನಿಮ್ಮ ವಾಕ್ಯದೊಂದಿಗೆ ನಿಮ್ಮನ್ನು ಹಿಂಬಾಲಿಸುವಂತೆ, ನಿಮ್ಮ ವಾಕ್ಯದ ಪ್ರಕಾರ ನಡೆದು ಆಲಿಸಿ ಪಾಲಿಸುವಂತೆ ಅನುಗ್ರಹಿಸಿರಿ. ಈ ವಾಕ್ಯ ಭಾಗದಲ್ಲಿ ಹೇಳುವ ನನ್ನನ್ನು ಕೇಳಲು ಬಂದಿರುವ ನಿಮ್ಮ ಮಕ್ಕಳೆಲ್ಲರನ್ನು ಪ್ರೀತಿಸಿ, ಕ್ಷಮಿಸಿ, ಸಹಿಸಿ, ಅವರನ್ನು ರಕ್ಷಿಸಿ, ನೂತನ ವ್ಯಕ್ತಿಗಳನ್ನಾಗಿ, ಶಕ್ತಿಗಳನ್ನಾಗಿ ಭೂಲೋಕದಲ್ಲಿ ಅನುಗ್ರಹಿಸುತ್ತಾ ಬರಬೇಕೆಂದು ಸೈತಾನನ ಕಾರ್ಯಗಳನ್ನು ಯೇಸುವೆ, ನಿಮ್ಮನ್ನು ವಿಶ್ವಾಸವು ಎಲ್ಲ ಮಕ್ಕಳ ಜೀವಿತದಲ್ಲಿ ನಾಶ ಮಾಡಬೇಕೆಂದು, ನಿಮ್ಮ ಮಕ್ಕಳಿಗೆ ಅವನ ಮೇಲೆ ದೊಡ್ಡ ಜಯ ನೀಡಬೇಕೆಂದು, ಎಲ್ಲ ಹಾವುಗಳನ್ನು, ಚೇಳುಗಳನ್ನು ತುಳಿಯುವ ಅಧಿಕಾರ, ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ಅಧಿಕಾರ, ಜಯ, ಆಶೀರ್ವಾದ ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ, ಧನ್ಯವಾದ ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹೌದು ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರೋ ಅಂಶ ಪ್ರೇರೆ, ಬನ್ನಿರಿ ಪ್ರೇರೆ, ರಾಜ ಶ್ರೇಷ್ಠನ ಪ್ರತಿಜ್ಞೆ ಎನ್ನುವ 101ನೇ ಕೀರ್ತನೆ ಭಾಗದಿಂದ ನಾವು ಒಂದೊಂದು ವಾಕ್ಯ ಭಾಗವನ್ನು ಧ್ಯಾನಿಸುತ್ತಾ ಹೋಗೋಣ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವೆ.
ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆಯೇ ನನಗೆ ಬೇಡ. 4ನೇ ವಾಕ್ಯದಿಂದ, ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದಿರುವೆನು. 5ನೇ ವಾಕ್ಯ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸುಳ್ಳವನನ್ನು ಸಹಿಸುವುದಿಲ್ಲ. 6ನೇ ವಾಕ್ಯ, ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. 7ನೇ ವಾಕ್ಯ, ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರದು, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. 8ನೇ ವಾಕ್ಯ, ಯೆಹೋವನು ಅಂದರೆ ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ದಾವೀದನು ಶ್ರೇಷ್ಠ ಪ್ರತಿಜ್ಞೆ ಮಾಡುತ್ತಿದ್ದಾನೆ ಪ್ರಿಯರೇ, ರಾಜನಾದಾಗ. ಹೌದು ಪ್ರಿಯರೇ, ನಾವು 1ನೇ ವಾಕ್ಯ ಭಾಗ ನೋಡೋದಾದರೆ, ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು. ಹೌದು ಪ್ರಿಯರೇ, ನಾವು ಕೂಡ ದಾವೀದನಂತೆ ಶ್ರೇಷ್ಠ ಭಕ್ತರಾಗಿ, ಯಾಜಕರಾಗಿ, ಪ್ರವಾದಿಗಳಾಗಿ ಅಥವಾ ದೇವರ ಪ್ರೀತಿಯ ಸೃಷ್ಟಿಗಳಾಗಿ, ಮಕ್ಕಳಾಗಿ ದೇವರು ಮಾಡಿದ ಪ್ರೀತಿ ಕಾರ್ಯಗಳನ್ನು, ನೀತಿ ಕಾರ್ಯಗಳನ್ನು ಕುರಿತು ಹಾಡಬೇಕು ಪ್ರೇರೆ, ಹಾಗೂ ದೇವರನ್ನು ಕೊಂಡಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ನಾವು ಈ ಭಾಗದಲ್ಲಿ ನೋಡುವುದಾದರೆ 89ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನೋಡುವುದಾದರೆ, ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು ಅಥವಾ ನಿನ್ನ ಕಾರ್ಯಗಳನ್ನು ಕೊಂಡಾಡುವೆನು ಎಂದು ಹೇಳುತ್ತಿದ್ದಾನೆ. 89ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನೋಡುವುದಾದರೆ ದಾವೀದ ರಾಜನು ಹೇಳುತ್ತಿದ್ದಾನೆ ಆ ಪೀಠಿಕೆ, ಸರ್ವಶಕ್ತನು ಸತ್ಯಸಂಧನಾಗಿರುವ ದೇವರು ತಾನು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕೆಂಬ ಪ್ರಾರ್ಥನೆ. ಈ ಭಾಗದಲ್ಲಿ 1ನೇ ವಾಕ್ಯ ನೋಡುವುದಾದರೆ 89ನೇ ಕೀರ್ತನೆ 1ನೇ ವಾಕ್ಯ, ಸ್ಲಾಮ್ಸ್ 89 ವರ್ಸ್ 1, ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಸುವೆನು. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯಮಾಡುವುದು. ಅದು ಪ್ರೇರಿ, ದೇವರ ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು ಎಂದು ಹೇಳುವಾಗ ನಾವು ನಿತ್ಯವೂ ದೇವರ ಕೃಪೆ ಅತಿಶಯವನ್ನು, ದೇವರು ಅವಕೃಪೆಗೊಳಗಾದ ನಮ್ಮನ್ನು ತನ್ನ ಕೃಪೆಯಿಂದ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ ಪ್ರೇರೆ, ತನ್ನ ಪವಿತ್ರತೆಯಲ್ಲಿ, ತನ್ನ ದೈವ ಜೀವದಲ್ಲಿ. ಹೀಗೆ ದೇವರ ಕೃಪೆಯನ್ನು, ಆತನ ಕೃಪೆಯ ಅತಿಶಯವನ್ನು ನಿತ್ಯವೂ ಹಾಡಿ ಹರಸಬೇಕೆಂದು, ಹಾಗೂ ಆ ಕೃಪೆಯಲ್ಲಿರುವ, ಆ ವಾಕ್ಯದಲ್ಲಿರುವ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನಮ್ಮ ಬಾಯಿ ತಿಳಿಯಮಾಡಬೇಕು ಪ್ರೇರೆ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ಸ್ವರ್ಗದ ಸಿಂಹಾಸನವನ್ನು, ದೈವ ಪದವಿಯನ್ನು ಬಿಟ್ಟು ಮನುಷ್ಯನ ಆಕಾರದಲ್ಲಿ ಕಾಣಿಸಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿದ ಪ್ರೇರೆ, ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ಹೊತ್ತು ರಕ್ತ ಸುರಿಸುವ ಮೂಲಕ, ಪ್ರಾಣ ಕೊಡುವ ಮೂಲಕ ನಮ್ಮನ್ನು ಅತಿಯಾಗಿ ಪ್ರೀತಿಸಿ ಪುನರುತ್ಥಾನ ಆಗುವ ಮೂಲಕ ತನ್ನ ಮೃತ್ಯುಂಜಯ ಆತ್ಮವನ್ನು ಕಳುಹಿಸಿ ನಮ್ಮನ್ನು ರಕ್ಷಿಸಿದ್ದಾನೆ ಪ್ರೇರೆ. ಇಂಥ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಸತ್ಯ ಜೀವಿತವನ್ನು ನಾವು ತಿಳಿದು ಆತನ ಕ್ಷಮಾಪಣೆಯನ್ನು, ರಕ್ತದಲ್ಲಿರುವ ಶುದ್ಧೀಕರಣವುಳ್ಳ ಜೀವಿತವನ್ನು ಪಡೆದು, ಕೃಪೆಯುಳ್ಳ ಜೀವಿತವನ್ನು ಪಡೆದು ಆ ಪ್ರಭುವನ್ನು ಹಾಡಿ ಹರಿಸುವುದರ ಮೂಲಕ ಮುಂದಣ ಸಂತಾನದವರೆಲ್ಲರಿಗೂ ದೇವರು ದೇವಕುಮಾರನನ್ನು ಕಳುಹಿಸಿ ನಮ್ಮೆಲ್ಲರನ್ನು ಎಷ್ಟಾಗಿ ಪ್ರೀತಿಸಿದನೆಂದು, ಒಬ್ಬನಾದರೂ ನರಕಕ್ಕೆ ಹೋಗದಂತೆ ದೇವರು ತನ್ನ ಪ್ರಿಯ ಕುಮಾರನನ್ನು ಕಳುಹಿಸಿದ್ದಾನೆ ಪ್ರೇರೆ 2000 ವರ್ಷಗಳ ಕೆಳಗೆ. ಹೀಗೆ ಮುಂದಣ ಸಂತಾನದವರೆಲ್ಲರಿಗೂ ನಮ್ಮ ಬಾಯಿಯ ಮೂಲಕ ತಿಳಿಯಪಡಿಸಬೇಕಾಗಿದೆ, ಯೇಸುವೇ ಸತ್ಯ ದೇವರು, ನಿತ್ಯ ಜೀವವಾಗಿದ್ದಾನೆಂದು. ಹೀಗೆ ದೇವರ ಕೃಪಾತಿಶಯವನ್ನು ಹಾಡಿ ಹರಸಬೇಕೆಂದು ದಾವೀದನು ಹೇಳುತ್ತಿದ್ದಾನೆ ಪ್ರೇರೆ. ನಾವು ಕೂಡ ನಿತ್ಯವೂ ದೇವರ ಕೃಪೆಯನ್ನು ಹಾಡಿ ಹರಿಸೋಣ. ನಾಶವಾಗಬೇಕಾಗಿರುವ, ಅನಾರೋಗ್ಯಕ್ಕೆ ಒಳಗಾಗಿ ನಾಶವಾಗಬೇಕಾಗಿದ್ದ, ಅಥವಾ ಅನೇಕ ಅಪಘಾತಗಳಲ್ಲಿ ಸಿಲುಕಿ ನಾಶವಾಗಬೇಕಾಗಿದ್ದ, ಅಥವಾ ಕೆಡುಕರಿಗೆ ಸಿಕ್ಕಿ ನಾಶವಾಗಬೇಕಾಗಿದ್ದ, ಅಥವಾ ಪ್ರಕೃತಿ ವಿಕೋಪಗಳಿಗೆ ಸಿಕ್ಕಿ ನಾಶವಾಗಬೇಕಾಗಿದ್ದ
ಅಥವಾ ಅನ್ನಾಹಾರ ದೊರಕದೆ ಅಥವಾ ಕೆಡುಕರಿಂದ ನೋಯಿಸಲ್ಪಟ್ಟು ನಾಶವಾಗಬೇಕಾಗಿದ್ದ ಅನೇಕರಾದ ನಮ್ಮನ್ನು ಪ್ರಭು ತನ್ನ ಕೃಪಾತಿಶಯದಿಂದ ನಿತ್ಯವೂ ರಕ್ಷಿಸುತ್ತಾ ಬಂದಿದ್ದಾನೆ ಪ್ರೇರೆ. ಆತನ ಸತ್ಯವಾಕ್ಯದ ಮೂಲಕ ರಕ್ಷಿಸುತ್ತಾ ಬಂದಿದ್ದಾನೆ. ಆತನಲ್ಲಿಟ್ಟಿರುವ ವಿಶ್ವಾಸದ ಮೂಲಕ ರಕ್ಷಿಸುತ್ತಾ ಬಂದಿದ್ದಾನೆ ಅಂತ ಸತ್ಯ ವಾಕ್ಯವಾದ ಯೇಸುವನ್ನು, ದೇವರನ್ನು ನಮ್ಮ ಮುಂದಿರುವ ಸಂತಾನದವರಿಗೆಲ್ಲ ನಮ್ಮ ಬಾಯಿ ಮೂಲಕ ತಿಳಿಯಪಡಿಸೋಣ ಪ್ರೇರೆ. ಹೀಗೆ ದಾವೀದನಂತೆ ನಾವು ಕೂಡ ಶ್ರೇಷ್ಠ ಪ್ರತಿಜ್ಞೆ ಮಾಡೋಣ. ಹೀಗೆ 101ನೇ ಕೀರ್ತನೆ 1ನೇ ವಾಕ್ಯ ಭಾಗದ ಮೂಲಕ ನಾವು ವಿವರಣೆ ನೋಡಿಕೊಂಡಿದ್ದೇವೆ ಪ್ರೇರೆ. 2ನೇ ವಾಕ್ಯ ನೋಡುವುದಾದರೆ ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು ಎಂದು ಹೇಳ್ತಿದ್ದಾನೆ ಪ್ರೇರೆ. 2ನೇ ವಾಕ್ಯ 101ನೇ ಕೀರ್ತನೆ 2ನೇ ವಾಕ್ಯ, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ? ಹೌದು ಪ್ರೇರೆ, ಸನ್ಮಾರ್ಗವನ್ನು ಲಕ್ಷಿಸಿ ನಾವು ಕೂಡ ನಡೆಯಬೇಕಾಗಿದೆ. ಹೀಗೆ ನಡೆದು ದೇವರೇ ಯಾವಾಗ ನನಗೆ ದರ್ಶನ ಕೊಡುತ್ತಿ ಎಂದು ಕೇಳಬೇಕಾಗಿದೆ ಪ್ರೇರೆ. ನಾವು 119ನೇ ಕೀರ್ತನೆ 1ನೇ ವಾಕ್ಯ ನೋಡುವುದಾದರೆ ಸ್ಲಾಮ್ಸ್ 119 ಫಸ್ಟ್ ವರ್ಡ್, ಇಲ್ಲಿ ಓದುವುದಾದರೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಹೌದು ಪ್ರೇರೆ, ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸಿ ಅಂದರೆ ದೇವರು ಹೇಳಿದ ಮಾತುಗಳನ್ನು ಕೈಗೊಂಡು ನಡೆದು ಅದರಂತೆ ಜೀವಿಸುವವರು ಧನ್ಯರು. ಯೇಸು ಕ್ರಿಸ್ತ ಹೇಳಿದಂತೆ, ನನ್ನನ್ನು ಪ್ರೀತಿಸುವವರು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ. ಆಗ ನಾನು ತಂದೆಯಲ್ಲಿ ಬೇಡಿಕೊಳ್ಳುವೆನು, ತಂದೆ ಅವರಿಗೆ ಬೇರೊಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧ ದೇವರಾತ್ಮನೇ. ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ, ನೀವು ಅರಿತುಕೊಳ್ಳುವಿರಿ, ಏಕೆಂದರೆ ಆತನು ನಿಮ್ಮೊಂದಿಗೂ ವಾಸಿಸುವನು. ಕಾರಣ ನೀವು ಸದಾಚಾರಿಗಳಾಗಿ ನಡೆದಿರುವುದರಿಂದ ದೇವರೇ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಲೋಕದ ಮನುಷ್ಯರೆಲ್ಲರ ರಕ್ಷಣೆಗೆ, ಕತ್ತಲಲ್ಲಿರುವವರಿಗೆ ಬೆಳಕು ಕೊಡಲು ಹಾಗೂ ಬಡವರಿಗೆ ಶುಭ ವರ್ತಮಾನವನ್ನು ಸಾರಲು, ದುಃಖಿತರಿಗೆ ಆನಂದ ಸ್ತೋತ್ರದ ವಸ್ತ್ರವನ್ನು ತೊಡಿಸಲು, ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ದಯಪಾಲಿಸಲು, ಕುರುಡರಿಗೆ ಕಣ್ಣು ಕೊಡಲು, ಕಿವುಡರು ಕೇಳುವಂತೆ ಮಾಡಲು, ಮೂಕರು ಮಾತನಾಡುವಂತೆ ಮಾಡಲು, ಅಸ್ವಸ್ಥರು ಸ್ವಸ್ಥರಾಗುವಂತೆ ಮಾಡಲು, ಸತ್ತವರು ಜೀವಕ್ಕೆ ಎಬ್ಬಿಸಲು ದೇವರು ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಯೇಸುವನ್ನು ನಂಬುವುದಾದರೆ ಪ್ರೇರೆ ಸದಾಚಾರಿಗಳಾಗಿ ನಡೆಯುತ್ತೇವೆ. ಹೀಗೆ ಧನ್ಯರಾಗುತ್ತೇವೆ ಪ್ರೇರೆ. ಹೌದು, ಹೀಗೆ ಪ್ರೇರೆ ರಾಜ ಶ್ರೇಷ್ಠ ಪ್ರತಿಜ್ಞೆ ಮಾಡುತ್ತಿದ್ದಾನೆ ದಾವೀದನು. ಸನ್ಮಾರ್ಗವನ್ನು ನಾವು ವಾಕ್ಯ ಪ್ರಕಾರ ನಡೆದು ಯೇಸುವನ್ನು ಪ್ರೀತಿಸುವ ಮೂಲಕ, ಆತನ ಆಜ್ಞೆ ಕೈಗೊಂಡು ನಡೆಯುವ ಮೂಲಕ ಸನ್ಮಾರ್ಗದಲ್ಲಿ ನಾವು ಲಕ್ಷ್ಯ ಕೊಟ್ಟು ನಡೆಯುವವರಾಗುತ್ತೇವೆ ಪ್ರೇರೆ. ಹೌದು, ವಾಕ್ಯದ ಪ್ರಕಾರ ನಡೆಯುವುದೇ, ದೇವರ ಮಾತುಗಳನ್ನು ಕೈಗೊಂಡು ನಡೆಯುವುದೇ ಸನ್ಮಾರ್ಗ ಪ್ರೇರೆ. ಹೀಗೆ ರಾಜಶ್ರೇಷ್ಠ ಪ್ರತಿಜ್ಞೆ ಆಗಿದೆ ಪ್ರೇರೆ. ವಾಕ್ಯ ಪ್ರಕಾರ ನಡೆದುವುದಾದರೆ ನಾವು ರಾಜಾದಿರಾಜನ ಮಕ್ಕಳು, ಭಕ್ತರು, ಪ್ರವಾದಿಗಳು ಅಥವಾ ಸೇವಕರಾಗಲು ಅವಕಾಶ ಇದೆ ಪ್ರೇರೆ. ಹೀಗೆ ನಾವು ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 20ನೇ ವಾಕ್ಯ ಭಾಗದಲ್ಲಿ ಕೂಡ ಓದುತ್ತೇವೆ. ಪ್ರೊವರ್ಬ್ಸ್ ಚಾಪ್ಟರ್ 11 ವರ್ಸ್ 20. ಜ್ಞಾನೋಕ್ತಿ ಗ್ರಂಥ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 20ನೇ ವಾಕ್ಯ. ಇಲ್ಲಿ ಓದುವುದಾದರೆ, ವಕ್ರ ಹೃದಯರು ಯೆಹೋವನಿಗೆ ಅಸಹ್ಯರು. ಹೌದು ಪ್ರೇರೆ, ವಕ್ರ ಹೃದಯರು ಯೆಹೋವನಿಗೆ ಅಸಹ್ಯ. ವಕ್ರ ಹೃದಯ ಅಂದರೆ ದೇವರು ಹೇಳಿದ ಮಾರ್ಗದಲ್ಲಿ ನಡೆಯದೆ ಸೈತಾನ ಅಂದರೆ ದೇವರಿಗೆ ವಿರುದ್ಧವಾಗಿ ಇರುವ ಮಾರ್ಗದಲ್ಲಿ ನಡೆಸುವಾತನೇ ಸೈತಾನ ಪ್ರೇರೆ, ಪಿಶಾಚಿ, ದೇವರಿಗೆ ವಿರೋಧವಾದ ಶಕ್ತಿ. ಹೀಗೆ ನಾವು ದೇವರ ವಾಕ್ಯಗಳನ್ನು, ದೇವರ ಧರ್ಮ ಮಾರ್ಗದಲ್ಲಿ ನಡೆಯುವ ಶಾಸ್ತ್ರವಾದ ದೇವರ ವಾಕ್ಯವನ್ನು, ಯೇಸುವನ್ನು ನಾವು ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆಯದು ಹೋದರೆ ವಕ್ರ ಹೃದಯವುಳ್ಳವರಾಗುತ್ತೇವೆ ಪ್ರೇರೆ. ಯೇಸುವಿನ ವಾಕ್ಯಗಳನ್ನು ಅಥವಾ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದಾದರೆ ನಾವು ಧರ್ಮಿಷ್ಠರಾಗುತ್ತೇವೆ, ಅನೇಕರನ್ನು ಪ್ರೀತಿಸುತ್ತೇವೆ, ನಮ್ಮಲ್ಲಿರುವುದನ್ನು ಹಂಚಿಕೊಳ್ಳುತ್ತೇವೆ ಹಾಗೂ ದೇವರಿಗೂ ಮನುಷ್ಯರಿಗೂ ಪ್ರಿಯವಾದ ಮಾರ್ಗದಲ್ಲಿ ನಡೆದುಕೊಳ್ಳುತ್ತೇವೆ. ಹೀಗೆ ನಾವು ಶುದ್ಧ ಹೃದಯ, ನೇರ ಹೃದಯ ಉಳ್ಳವರಾಗಿ ದೇವರಿಗೆ ಮೆಚ್ಚುಗೆಯಾಗುತ್ತೇವೆ, ಸನ್ಮಾರ್ಗದಲ್ಲಿ ನಡೆಯುತ್ತೇವೆ. ದೇವರ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲವಾದರೆ ವಕ್ರ ಹೃದಯಗಳಾಗುತ್ತೇವೆ ಎಂದು ವಾಕ್ಯ ಹೇಳುತ್ತಿದೆ. ಹಾಗೂ ಯೆಹೋವನಾದ ದೇವರಿಗೆ, ತಂದೆ ದೇವರಿಗೆ ಅಸಹ್ಯರಾಗುತ್ತೇವೆ. ನಾವೆಲ್ಲರೂ ನೇರ ಮಾರ್ಗದಲ್ಲಿ
ನಡೆಸುವ ದೇವರ ವಾಕ್ಯವನ್ನು ಅನುಸರಿಸೋಣ ಪ್ರಿಯರೇ. ಶುದ್ಧ ಹೃದಯವುಳ್ಳವರಾಗಿ ಶುದ್ಧ ಮಾರ್ಗದಲ್ಲಿ ನಡೆಯೋಣ, ದೇವರಿಗೆ ಇಷ್ಟರಾಗೋಣ ಪ್ರಿಯರೇ. ವಕ್ರ ಹೃದಯರು ಯೆಹೋವನಾದ ದೇವರಿಗೆ ಅಸಹ್ಯರು. ಅದು ಪ್ರಿಯರೇ, ನಮ್ಮೆಲ್ಲರಿರುವ ವಕ್ರತನ ದೇವರ ವಾಕ್ಯವನ್ನು ಅನುಸರಿಸುವುದರ ಮೂಲಕ, ಪಾಪವನ್ನು ಬಿಟ್ಟು ಬಿಡುವುದರ ಮೂಲಕ ದೇವರಿಗೆ ಶುದ್ಧ ಹೃದಯವುಳ್ಳ ಮಕ್ಕಳಾಗಿ ಇಷ್ಟವುಳ್ಳವರಾಗಿ ಮಾರ್ಪಡೋಣ ಪ್ರಿಯರೇ. ಹೀಗೆ ನಾವು ಸನ್ಮಾರ್ಗವನ್ನು ಲಕ್ಷಿಸೋಣ ಪ್ರಿಯರೇ, ದೇವರ ವಾಕ್ಯವನ್ನು ಅನುಸರಿಸುವುದರ ಮೂಲಕ. ಹಾಗೂ 4ನೇ ರಾಜಶ್ರೇಷ್ಠ ಪ್ರತಿಜ್ಞೆ ಎನ್ನುವ ಭಾಗದಲ್ಲಿ 3ನೇ ವಾಕ್ಯ ನೋಡುವುದಾದರೆ 2ನೇ ವಾಕ್ಯದಲ್ಲಿ ನೋಡಿಕೊಂಡೆವು ಪ್ರಿಯರೇ. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ. ಹೌದು ಪ್ರಿಯರೇ, ನಾವು ಸನ್ಮಾರ್ಗದಲ್ಲಿ ಲಕ್ಷಿಸಿ ನಡೆಯುವುದಾದರೆ ದೇವರ ವಾಕ್ಯವೇ ಸನ್ಮಾರ್ಗ ಪ್ರಿಯರೇ. ದೇವರು ನೋಡ್ತಾ ಇದ್ದಾನೆ ನನ್ನ ಕಾರ್ಯಗಳನ್ನೆಲ್ಲ ಅಂದು ಆ ಪ್ರಜ್ಞೆಯಿಂದ ಜೀವಿಸುವುದೇ ಸನ್ಮಾರ್ಗ. ಹಾಗೂ ವಾಕ್ಯವನ್ನು ಅನುಸರಿಸಿ ಪ್ರೀತಿಯಿಂದ ಅನುಸರಿಸಿ ನಡೆಯುವುದೇ ಸನ್ಮಾರ್ಗ. ಹೀಗೆ ನಡೆಯುವಾಗ ದೇವರು ದರ್ಶನ ಕೊಡುತ್ತಾನೆ ಪ್ರಿಯರೇ. ಹೀಗೆ ನಡೆಯುತ್ತಿದ್ದೇನೆ ದೇವರೇ ಸನ್ಮಾರ್ಗದಲ್ಲಿ, ಯಾವಾಗ ದರ್ಶನ ಕೊಡುವೆ ಎಂದು ದಾವೀದನು ಕೇಳುತ್ತಿದ್ದಾನೆ. ನಾವು ಈ ದರ್ಶನ ಯಾವಾಗ ಕೊಡುತ್ತಾನೆ ಅಂದರೆ ಪ್ರಿಯರೇ, ಸನ್ಮಾರ್ಗದಲ್ಲಿ ನಡೆದಾಗ. ಹೌದು ಪ್ರಿಯರೇ, ವಕ್ರ ಹೃದಯದಿಂದ ನಾವು ಶುದ್ಧ ನೇರ ಹೃದಯಕ್ಕೆ ತಿರುಗಿದಾಗ. ನಾವು ವಿಮೋಚನ ಕಾಂಡ 20ನೇ ಅಧ್ಯಾಯ 24ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರಿಯರೇ. ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 24. ಇಲ್ಲಿ ಓದುವುದಾದರೆ, ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂಥ ವೇದಿಯಲ್ಲಿಯೇ ಅರ್ಪಿಸಬೇಕು. ಒಬ್ಬನು ಮತ್ತೊಬ್ಬನಿಂದ ಹೌದು ಪ್ರಿಯರೇ ಸರ್ವಾಂಗವನ್ನು ಸಮರ್ಪಿಸಬೇಕು. ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂಥ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಹೌದು ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನನ್ನು ಪ್ರಾರ್ಥಿಸಲು, ವಿಜ್ಞಾಪಿಸಲು, ಆರಾಧಿಸಲು, ಆತನನ್ನು ಸ್ಮರಿಸಿಕೊಳ್ಳಲು ಒಂದು ಯಜ್ಞವೇದಿಯನ್ನು ಸ್ಥಾಪಿಸಬೇಕು ಎಂದು ಹೇಳುತ್ತಿದ್ದನು. ಮೊದಲನೇದಾಗಿ ಆ ನೋವನ್ನು ಯಜ್ಞವೇದಿಯನ್ನು ಕಟ್ಟಿದ್ದಾನೆ ಪ್ರಿಯರೇ, ಅಥವಾ ಬಲಿಪೀಠ. ಈ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕೆಂದು ಹೇಳುತ್ತಿದ್ದಾನೆ. ಸರ್ವಾಂಗ ಹೋಮ ಮಾಡಬೇಕಾದರೂ, ಸಮಾಧಾನ ಯಜ್ಞ ಮಾಡಬೇಕಾದರೂ ಕುರಿದನಗಳನ್ನು ಅಂಥ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಈಗಿನ ಯಜ್ಞವೇದಿಯಾದರೂ ಕಲ್ವಾರಿ ಶಿಲ್ಬೆಯಾಗಿದೆ ಪ್ರಿಯರೇ. ನಮ್ಮ ಹಳೆಯ ಪಾಪಗಳನ್ನಾಗಲಿ ಅಥವಾ ವಿಶ್ವಾಸಿದ ನಂತರ ಮಾಡಿದ ಪಾಪವನ್ನಾಗಲಿ ಸರ್ವಾಂಗ ಹೋಮ ಅಂದರೆ ಪ್ರಿಯರೇ, ನಾವು ಇನ್ನೂ ಯೇಸುವನ್ನು ವಿಶ್ವಾಸದೇ ಇರುವಾಗ ಮಾಡಿದ ಎಲ್ಲ ಪಾಪ, ಅಪರಾಧ, ದೋಷ ಎಲ್ಲವನ್ನು ಒಪ್ಪಿಕೊಳ್ಳುವುದು. ದೇವರೇ, ಇದರ ಮೂಲಕ ಉಂಟಾಗುವ ನರಕ ಶಿಕ್ಷೆಯನ್ನು ನನ್ನಿಂದ ತೊಲಗಿಸು. ಏಕೆಂದರೆ ಎಲ್ಲ ಮಾನವ ಪಾಪ ಪರಿಹಾರಕ್ಕಾಗಿ ಎಲ್ಲ ಮನುಷ್ಯರ ದ್ರೋಹವನ್ನು ನೀನು ಹೊತ್ತುಕೊಂಡಿರುವೆ ದೇವಕುಮಾರ ಯೇಸುವೆ. ತಂದೆಯಾದ ದೇವರು ನಿನ್ನ ಮೇಲೆ ಹಾಕಿದ್ದಾನೆ ಎಂದು ವಿಶ್ವಾಸುವ ಮೂಲಕ ಹುಟ್ಟಿದ ಜನ್ಮ ಪಾಪದಿಂದ ಹಿಡಿದು ಕರ್ಮ ಪಾಪದವರೆಗೆ ಪ್ರಿಯರೇ, ನಮಗೆ ತಿಳಿಯದೆ ಮಾಡದ ಪಾಪದಿಂದ ಹಿಡಿದು ತಿಳಿದು ಮಾಡಿದ ಪಾಪ ಕೂಡ ಕಲ್ವಾರಿ ಶಿಲ್ಬೆಯಲ್ಲಿ ಯೇಸು ಯಜ್ಞ ಮಾಡಿದ್ದಾನೆ ಪ್ರಿಯರೇ. ಅವುಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಅವುಗಳನ್ನು ಸಮಾಪ್ತಿ ಮಾಡಿದ್ದಾನೆ. ಅವುಗಳನ್ನು ಸಮಾಧಿ ಮಾಡಿ ಮೃತ್ಯುಂಜಯನಾಗಿ 3ನೇ ದಿನ ಸಮಾಧಿಯಿಂದ ಎದ್ದಿದ್ದಾನೆ ಪ್ರಿಯರೇ. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟನು, ರಕ್ತ ಸುರಿಸಿ ಸತ್ತನು, 3ನೇ ದಿನ ಮೃತ್ಯುಂಜಯನಾಗಿ ತಿರುಗಿ ಎದ್ದನು ಪ್ರಿಯರೇ, ಪಾಪವಿಲ್ಲದ ಆತನಾಗಿ. ಹೌದು ಪ್ರಿಯರೇ, ಇನ್ನು ನಾವು ಆತನಲ್ಲಿ ವಿಶ್ವಾಸುವುದಾದರೆ ನಮ್ಮ ಸರ್ವಾಂಗ ಹೋಮ ಅಥವಾ ಸಮಾಧಾನ ಬಲಿ ಎನ್ನುವಂತೆ ನಮ್ಮ ಎಲ್ಲ ಪಾಪ ಶಾಪಗಳಿಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಸಮರ್ಪಿಸ್ತಿದ್ದರು ಪ್ರಿಯರೇ. ಈಗಲಾದರೂ ಯೇಸುವನ್ನು ವಿಶ್ವಾಸದ ಮೂಲಕ ಶಿಲುಬೆಯಲ್ಲಿ ನಮಗೋಸ್ಕರ ಯಜ್ಞ ಮಾಡಿದ್ದಾನೆ. ಸಮಾಧಾನ ಯಜ್ಞ
ಸರ್ವಾಂಗ ಹೋಮ ಮಾಡಿದ್ದಾನೆ ಪ್ರಿಯರೇ. ವಿಶ್ವಾಸದಿರುವವರಿಗೆ ಅಥವಾ ವಿಶ್ವಾಸದ ನಂತರ ಕೂಡ ಕೆಲವು ತಪ್ಪು ಮಾಡಿದವರಿಗೆ ಕೂಡ ಆತನು ಯಜ್ಞ ಮಾಡಿದ್ದಾನೆ. ಆತನ ವಿಶ್ವಾಸ ಇಡುವುದರ ಮೂಲಕ ನಾವು ಸಂಪೂರ್ಣ ವಿಮೋಚನೆ ಪಡೆಯುತ್ತೇವೆ, ಮತ್ತೆ ಪಾಪ ಮಾಡದಂತೆ ನಮ್ಮನ್ನು ನಡೆಸುತ್ತಾನೆ. ಹೀಗೆ ಶಿಲುಬೆಯಲ್ಲಿರುವ ರಕ್ಷಕ ಯೇಸುವನ್ನು ನಾವು ಆತನ ಹೆಸರನ್ನು ನಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿ ಆ ಶಿಲುಬೆಯ ರಕ್ಷಕ ಪ್ರಾಣ ಕೊಟ್ಟು ಆ ಮರಣ ಗೆದ್ದ ಯೇಸು ಕ್ರಿಸ್ತನು ದೇವಕುಮಾರನು ನಾವು ಕೂಗಿ ಕರೆಯುವ ಎಲ್ಲ ಸ್ಥಳಗಳಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸುತ್ತಾನೆ ಪ್ರಿಯರೇ. ಹೀಗೆ ನಮಗೆ ಸನ್ಮಾರ್ಗದಲ್ಲಿ ನಡೆಯಲು ಇಷ್ಟಪಡುವುದಾದರೆ ನಮಗೆ ದರ್ಶನ ನೀಡುತ್ತಾನೆ ಪ್ರಿಯರೇ. ಹೌದು, ನಾವಿನ್ನೂ ದರ್ಶನ ಪಡೆದಿಲ್ಲವಾದರೆ ನಾವಿನ್ನೂ ಸನ್ಮಾರ್ಗದಲ್ಲಿ ನಡೆಯಲಿಲ್ಲ ಎಂದು ಅರ್ಥ, ಹಾಗೂ ವಕ್ರ ಹೃದಯದಿಂದ ಬೇರ್ಪಟ್ಟಿಲ್ಲ ಎಂದು ಅರ್ಥ. ನಾವು ಸನ್ಮಾರ್ಗದಲ್ಲಿ ನಡೆಯೋಣ ಪ್ರಿಯರೇ. ಯೇಸುವಿನ ವಿಶ್ವಾಸಿ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರ ಮೂಲಕ ನೇರ ಹೃದಯ ಪಡೆಯೋಣ. ವಕ್ರ ಹೃದಯ ಯೇಸುವಿನ ಪವಿತ್ರ ವಾಕ್ಯದ ಮೂಲಕ, ಪವಿತ್ರ ಯೇಸುವಿನ ಆತ್ಮನ ಮೂಲಕ ವಕ್ರ ಹೃದಯ ನಮ್ಮಿಂದ ದೂರ ಮಾಡುತ್ತಾನೆ ಅಂತ ಕೃಪೆ ನಮಗುಂಟಾಗಲಿ. ಹೀಗೆ ರಾಜಶ್ರೇಷ್ಠ ಪ್ರತಿಜ್ಞೆ 101ನೇ ಕೀರ್ತನೆ, ರಾಜ ಶ್ರೇಷ್ಠ ಪ್ರತಿಜ್ಞೆ ಇನ್ನೂ ಅಂಶವನ್ನು ಧ್ಯಾನಿಸುವ ಪ್ರೇರೆ. 4ನೇ ವಾಕ್ಯದ ಭಾಗದಲ್ಲಿ ನೋಡುವುದಾದರೆ, ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದೇ ಇರುವೆನು. ಹೌದು ಪ್ರೇರೆ, ಮೂರ್ಖತನವನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದೇ ಇರುವೆನು. ನಾವು ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿದೆವು ಪ್ರೇರೆ, ನನಗೆ ಯಾವಾಗ ದರ್ಶನ ಕೊಡುವೆ ಎಂದು. ಹೌದು, ನಾವು ಸನ್ಮಾರ್ಗದಲ್ಲಿ ನಡೆಯುವುದಾದರೆ ದರ್ಶನ ಕೊಡುತ್ತಾನೆ ಪ್ರಭು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ ನೋಡುವುದಾದರೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 23 ಇಲ್ಲಿ ಓದುವುದಾದರೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಅದು ಪ್ರೇರೆ, ನಾವು ನೇರ ಮನಸ್ಕ ಹೃದಯನಾದ, ಶುದ್ಧ ಹೃದಯನಾದ, ಪವಿತ್ರ ಹೃದಯ ನೀಡುವ ಯೇಸುವನ್ನು ಪ್ರೀತಿಸುವುದಾದರೆ, ಆತನ ಮಾತನ್ನು ಕೈಗೊಂಡು ನಡೆಯುವುದಾದರೆ ನಮ್ಮನ್ನು ತಂದೆ ಪ್ರೀತಿಸುತ್ತಾನೆ ಪ್ರೇರೆ. ಹಾಗೂ ತಂದೆಯಾದ ದೇವರು, ದೇವಕುಮಾರ ಯೇಸು ಕ್ರಿಸ್ತನು ಬಂದು ಅವರಿಬ್ಬರು ನಮ್ಮ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದಾನೆ. ಹೀಗೆ ನಾವು ವಕ್ರ ಹೃದಯದಿಂದ ತಪ್ಪಿಸಿಕೊಳ್ಳುತ್ತೇವೆ ಪ್ರೇರೆ ಅಂತ ಕೃಪೆ ನಮಗುಂಟಾಗಲಿ. ಹೀಗೆ ನಾವು 4ನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ, ರಾಜಶ್ರೇಷ್ಠ ಪ್ರತಿಜ್ಞೆ 101ನೇ ಕೀರ್ತನೆಯ 4ನೇ ವಾಕ್ಯ ಭಾಗ, ಮೂರ್ಖತನವು ನಮ್ಮನ್ನು ಬಿಟ್ಟು ಹೋಗಲಿ. ತಂದೆ ಕುಮಾರ ಬಂದು ನಮ್ಮಲ್ಲಿ ಬಿಡಾರ ಮಾಡಿಕೊಂಡಾಗ ಮೂರ್ಖತನ ಬಿಟ್ಟು ಹೋಗುತ್ತದೆ ಪ್ರೇರೆ. ಜನ್ಮ ಪಾಪ, ಕರ್ಮ ಪಾಪ, ತಿಳಿಯಲಾರದೆ ಮಾಡಿದ ತಪ್ಪು, ತಿಳಿದು ಮಾಡುವ ತಪ್ಪುಗಳಿಂದ ದೂರದೃಷ್ಟಿ ಉಂಟಾಗುತ್ತದೆ, ಬಿಡುಗಡೆ ಉಂಟಾಗುತ್ತದೆ ಪ್ರೇರೆ. ಮೂರ್ಖತನವು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಮೂರ್ಖತನವು ನಮ್ಮನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದೇ ಇರುವೆನು ಎನ್ನುವ ಈ ವಾಕ್ಯ ಭಾಗವನ್ನು ವಿವರಣೆ ನೋಡುವುದಾದರೆ ಪ್ರೇರೆ, ನಾವು ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಆಗಲೇ ನೋಡಿದೆವು ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 20ನೇ ವಾಕ್ಯ ಭಾಗದಲ್ಲಿ ನೋಡಿದೆವು, ವಕ್ರ ಹೃದಯರು ಯೆಹೋವನಿಗೆ ಅಸಹ್ಯರೆಂದು, ಸನ್ಮಾರ್ಗಿಗಳು ಆತನ ದಯೆಗೆ ಆಸ್ಪದರು. ಹೌದು ಪ್ರಿಯ, ವಕ್ರ ಹೃದಯ ನಮ್ಮ ದೇವರಿಗೆ ಅಸಹ್ಯ, ಸನ್ಮಾರ್ಗಿಗಳು ದೇವರ ದಯೆಗೆ ಪಾತ್ರರಾಗುತ್ತಾರೆ. ಕಾರಣ, ದೇವರ ಪ್ರೀತಿ ನೀತಿಗಳನ್ನು ಕುರಿತು ಆಡುವುದಾದರೆ, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವುದಾದರೆ, ನನಗೆ ಯಾವಾಗ ದರ್ಶನ ಕೊಡುವಿ ದೇವ ಎಂದು ಕೇಳುವುದಾದರೆ, ನಾವು ನೇರ ಹೃದಯವರು, ದೈವ ಹೃದಯವುಳ್ಳವರಾಗುತ್ತೇವೆ ಪ್ರೇರೆ. ಹೀಗೆ ವಕ್ರ ಹೃದಯದಿಂದ ತಪ್ಪಿಸಿಕೊಳ್ಳುತ್ತೇವೆ, ಸನ್ಮಾರ್ಗಿಗಳಾಗಿ ದೇವರ ದಯೆಗೆ ಆಸ್ಪದರಾಗುತ್ತೇವೆ. ಹಾಗೂ ಜ್ಞಾನೋಕ್ತಿಗಳ ಗ್ರಂಥ 17ನೇ ಅಧ್ಯಾಯ 20ನೇ ವಾಕ್ಯ ಪ್ರೇರೆ. ಪ್ರಾವರ್ಬ್ಸ್ ಚಾಪ್ಟರ್ 17 ವರ್ಸ್ 20 ವರ್ಡ್ ಇಲ್ಲಿ ಓದುವುದಾದರೆ, ವಕ್ರ ಹೃದಯನು ಶುಭವನ್ನು ಪಡೆಯನು, ಕೆಟ್ಟ ನಾಲಿಗೆಯವನು ವಿಪತ್ತಿಗೆ ಸಿಕ್ಕಿ ಬೀಳುವನು. ಅದು ಪ್ರೇರೆ, ನಾವು ಮೂರ್ಖತನ ನಮ್ಮನ್ನು ಬಿಟ್ಟು ಹೋಗಲಿ ಎನ್ನುವ ದಾವೀದನು ಹೇಳುತ್ತಿದ್ದಾನೆ. ಕೆಟ್ಟತನವನ್ನು ಅರಿಯದೇ ಇರುವೆನು. ಮೂರ್ಖತನ ಬಿಟ್ಟು ಹೋಗೆಂದು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಕೆಟ್ಟತನವನ್ನು ನಾವು ಅರಿಯದೇ ಇರಬೇಕು. ಹೌದು, ವಕ್ರ ಹೃದಯನು ಶುಭವನ್ನು ಪಡೆಯನು, ಕೆಟ್ಟ ನಾಲಿಗೆಯವನು ವಿಪತ್ತಿಗೆ ಸಿಕ್ಕಿ ಬೀಳುವನು. ವಕ್ರ ಹೃದಯ ಇರುವುದಾದರೆ ಶುಭ ಪಡೆಯುವುದಿಲ್ಲ ಪ್ರೇರೆ, ಕೆಟ್ಟ ನಾಲಿಗೆ ಇರುವುದಾದರೆ ವಿಪತ್ತಿಗೆ ಸಿಕ್ಕಿ ಬೀಳುವೆವೆಂದು
ಆ ಸೊಲೊಮೋನನ ಮೂಲಕ ದೇವರು ಜ್ಞಾನ ನುಡಿಯುತ್ತಿದೆ ಪ್ರೇರೆ. ಸೊಲೊಮೋನನು ಕೂಡ ವಕ್ರ ಹೃದಯನಾಗಿ ಒಂದು ಪಾಪವನ್ನು ಹೇಗಿರುತ್ತದೆ ಎಂದು ನಾವು ಪ್ರಸಂಗಿ ಗ್ರಂಥದಲ್ಲಿ ನೋಡುತ್ತೇವೆ. ಎಲ್ಲವನ್ನು ಆಶಿಸಿದನು ಪ್ರೇರೆ. ಆದರೆ ಅದು ಆತನ ಹೃದಯವನ್ನು ದೇವರ ಆಜ್ಞೆಗೆ ಅವಿಧೇಯವಾಗುವಂತೆ ಮಾಡುತ್ತದೆ. ದೇವರು ಕನಸಿನಲ್ಲಿ ಮಾತನಾಡಿ ಆತನಿಗೆ ದರ್ಶನ ಕೊಟ್ಟು ರಾಜನನ್ನಾಗಿ ಮಾಡಿದರೂ ಕೂಡ ಪ್ರತ್ಯಕ್ಷವಾಗಿ ಮಾತನಾಡಿದಾಗಲೂ ಕೂಡ ಅನ್ಯ ಜನರ ಸ್ತ್ರೀಯನ್ನು ಮೋಹಗೊಳ್ಳಬಾರದವರಲ್ಲಿ ಅವರ ದೇವತೆಗಳಿಗೆ ನೈವೇದ್ಯ ಅರ್ಪಿಸಬಾರದು ಎಂದು ದೇವರು ಮಾತಾಡಿದಾಗಲೂ ಆತನು ಹಾಗೆಯೇ ಮಾಡಿದನು. ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡನು ಪ್ರೇರೆ. ಹೀಗೆ ವಕ್ರ ಹೃದಯ ಶುಭದಿಂದ ದೂರ ಮಾಡುತ್ತದೆ ಪ್ರೇರೆ. ಕೆಟ್ಟ ನಾಲಿಗೆ ಇರುವುದಾದರೆ ವಿಪತ್ತಿಗೆ ಸಿಕ್ಕಿಬೀಳುತ್ತೇವೆ ಅಂತ ವಕ್ರ ಹೃದಯ ಕೆಟ್ಟ ನಾಲಿಗೆ ನಮ್ಮಿಂದ ತಂದೆ ಯೇಸು ಪರಿಶುದ್ಧಾತ್ಮ ಮೂಲಕ ದೂರ ಮಾಡಲಿ. ಆಮೇಲೆ ಅದು ಪ್ರೇರೆ. ರಾಜಶ್ರೇಷ್ಠನ ಪ್ರತಿಜ್ಞೆ. ದಾವೀದನು ದೇವರಿಗೆ ಶ್ರೇಷ್ಠ ಪ್ರತಿಜ್ಞೆ ಮಾಡುತ್ತಿದ್ದಾನೆ. ಏನೆಂದು? ಪ್ರೀತಿ ನೀತಿಗಳನ್ನು ಕುರಿತು ಹಾಡುತ್ತೇನೆ ತಂದೆ, ಸನ್ಮಾರ್ಗದಲ್ಲಿ ಲಕ್ಷಿಸಿ ನಡೆಯುತ್ತೇನೆ. ಸನ್ಮಾರ್ಗ ನನಗೆ ಯಾವಾಗ ದರ್ಶನ ಕೊಡುತ್ತೆ? ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ಹೌದು ಪ್ರೇರೆ. ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡುವೆಗೆ ನನಗೆ ಬೇಡ ಎಂದು ಹೇಳುತ್ತಿದ್ದಾನೆ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದೇ ಇರುವೆನು. ಹೌದು ಪ್ರೇರೆ. ಮತ್ತು 5ನೇ ವಾಕ್ಯದಲ್ಲಿ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಚಾಡಿ ಹೇಳಬಾರ್ದು ಪ್ರೇರೆ. ನಾವು ಶ್ರೇಷ್ಠ ಪ್ರತಿಜ್ಞೆ ಮಾಡಬೇಕು. ನೆರೆಯವರ ಮೇಲೆ ಗುಪ್ತದಲ್ಲಿ ಚಾಡಿ ಹೇಳಬಾರದು. ನಾವು ನೋಡುವುದಾದರೆ ಕೀರ್ತನೆಗಳ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯ ಭಾಗದಲ್ಲಿ ಓದುವುದಾದರೆ, ಸ್ಲಾಮ್ಸ್ ಚಾಪ್ಟರ್ 15 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಯಾರು ಪ್ರೇರೆ? ರಾಜ ಶ್ರೇಷ್ಠ ಪ್ರತಿಜ್ಞೆ ಮಾಡಿ ರಾಜಾದಿರಾಜನನ್ನು ಸೇವಿಸುವವರು, ದೇವರನ್ನು ಸೇವಿಸುವವರು. ಇಲ್ಲಿ ಈ 15ನೇ ಕೀರ್ತನೆಯ ಪೀಠಿಕೆ ಓದುವುದಾದರೆ ಪ್ರೇರೆ, ಹೆಡ್ಲೈನ್, ಯೆಹೋವನ ಸನ್ನಿಧಿಗೆ ಯೋಗ್ಯರು ಯಾರೆಂಬುದು. ನಾವು ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಇರಬೇಕಾದರೆ ದೇವರು ರಕ್ಷಣೆ, ದೇವರ ಹಸ್ತ ನಮ್ಮ ಮೇಲೆ, ದೇವರ ಆಶೀರ್ವಾದ, ಅಭಿಷೇಕ, ಜ್ಞಾನ ಯಾವಾಗಲೂ ನಮ್ಮಲ್ಲಿ ಇರಬೇಕಾದರೆ ನಾವು ಮನಪೂರ್ವಕವಾಗಿ ಸತ್ಯವನ್ನು ಆಡಬೇಕು ಪ್ರೇರೆ. ಚಾಡಿಯನ್ನು ಹೇಳಬಾರದು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬಾರದು, ಯಾರನ್ನು ನಿಂದಿಸಬಾರದು. ಗುಪ್ತದಲ್ಲಿ ಯಾರನ್ನ ಮೇಲೆ ಚಾಡಿ ಹೇಳಬಾರದು, ಗುಪ್ತದಲ್ಲಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡಬಾರದು, ಮತ್ತು ಗುಪ್ತವಾಗಿ ಯಾರನ್ನು ನಿಂದಿಸುವವರು ಆಗಿರಬಾರದು. ಹೀಗೆ ಇರುವುದಾದರೆ ದೇವರ ಗುಡಾರದಲ್ಲಿ ಇಳಿಕೊಳ್ಳುವುದಕ್ಕೆ ಯೋಗ್ಯರಾಗುತ್ತೇವೆ ಮತ್ತು ದೇವರ ಪರಿಶುದ್ಧ ಪರ್ವತದಲ್ಲಿ ವಾಸಿಸಲು ಯೋಗ್ಯರಾಗುತ್ತೇವೆ ಪ್ರೇರೆ. ಅಂತ ಚಾಡಿಯನ್ನು ಹೇಳದಂತೆ, ಮತ್ತೊಬ್ಬರಿಗೆ ಗುಪ್ತದಲ್ಲಿ ಚಾಡಿಯನ್ನು ಹೇಳದಂತೆ, ಗುಪ್ತದಲ್ಲಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡದಂತೆ, ಗುಪ್ತದಲ್ಲಿ ಯಾರಿಗೂ ನಿಂದಿಸದಂತೆ ಪ್ರಭು ನಮ್ಮೆಲ್ಲರನ್ನು ಅನುಗ್ರಹಿಸಲು ಪ್ರೇರೆ. ಹೀಗೆ ರಾಜಶ್ರೇಷ್ಠ ಪ್ರತಿಜ್ಞೆ ಮಾಡೋಣ ಪ್ರೇರೆ. ದೇವರಲ್ಲಿ ವಿಶ್ವಾಸವಿಟ್ಟು ನಾವೆಲ್ಲರೂ 101ನೇ ಕೀರ್ತನೆ ಭಾಗದಲ್ಲಿ ಈ ಎಲ್ಲ ವಿಷಯಗಳನ್ನು ನೋಡಿಕೊಳ್ತಿದ್ದೇವೆ ಪ್ರೇರೆ. ಸೊಕ್ಕಿನ 5ನೇ ವಾಕ್ಯ ಭಾಗ ಪ್ರೇರೆ. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ಸೊಕ್ಕಿನ ಕಣ್ಣು ಪ್ರೇರೆ, ಉಬ್ಬಿದ ಮನಸ್ಸು ನೋಡುತ್ತೇವೆ ನಾವು. ಸೊಕ್ಕಿನ ಕಣ್ಣು ಕೀರ್ತನೆಗಳ ಗ್ರಂಥ 18ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೋಡುವುದಾದರೆ, ಸ್ಲಾಮ್ಸ್ ಚಾಪ್ಟರ್ 18 ವರ್ಸ್ 27th ವರ್ಡ್. ಇಲ್ಲಿ ನೋಡುವುದಾದರೆ, ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ. ಹೌದು ಪ್ರೇರೆ. ನಾವು ಸೊಕ್ಕಿದ ಕಣ್ಣುಳ್ಳವರಾಗಿರುವುದಾದರೆ ದೇವರು ನಮ್ಮನ್ನು ತಗ್ಗಿಸಿ ಬಿಡುತ್ತಾನೆ ಮತ್ತು ದೀನರಾಗಿರುವುದಾದರೆ ಉದ್ಧರಿಸುತ್ತಾನೆ ಪ್ರೇರೆ. ಈ ಸೊಕ್ಕಿದ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುತ್ತಾನೆ, ದೀನರನ್ನು ಉದ್ಧರಿಸುವಾತನಾಗಿದ್ದಾನೆ ಪ್ರೇರೆ. ಅಂಥ ಸೊಕ್ಕಿನ ಕಣ್ಣು ನಮ್ಮಿಂದ ತಂದೆ ವಾಕ್ಯದ ಪ್ರಕಾರ ನಡೆಯುವಂತೆ ಅನುಗ್ರಹಿಸಿ ತೊಲಗಿಸಲಿ. ಹೀಗೆ 101ನೇ ಕೀರ್ತನೆ ಭಾಗ 5ನೇ ವಾಕ್ಯ ಭಾಗದಲ್ಲಿ ನೋಡಿಕೊಂಡು ಪ್ರೇರೆ, ರಾಜಶ್ರೇಷ್ಠನ ಪ್ರತಿಜ್ಞೆ. ಹಾಗೂ 6ನೇ ವಾಕ್ಯ ಭಾಗದಲ್ಲಿ 5ನೇ ವಾಕ್ಯ ಭಾಗದಲ್ಲಿ ಇನ್ನೊಂದು ವಾಕ್ಯ ನೋಡ್ತೇವೆ ಪ್ರೇರೆ, ಉಬ್ಬಿದ ಮನಸ್ಸುಳ್ಳವರು, ಅವರನ್ನು ದೇವರು ಸಹಿಸುವುದಿಲ್ಲ. ಉಬ್ಬಿದ ಮನಸ್ಸುಳ್ಳವರನ್ನು ದೇವರು ಸಹಿಸುವುದಿಲ್ಲ ಎಂದು ಹೇಳ್ತಿದ್ದೆ ಪ್ರೇರೆ. 131ನೇ ಕೀರ್ತನೆ 1ನೇ ವಾಕ್ಯ,
ಸ್ಲಮ್ಸ್ 131 ಫಸ್ಟ್ ವರ್ಡ್. ಇಲ್ಲಿ ಓದುವುದಾದರೆ